ಗುಡ್ ಮಾರ್ನಿಂಗ್. ಈಗ ಟೈಮ್ ಬಂದು 7 ಗಂಟೆ. ನಾವು ನಮ್ಮ ಪಯಣನ ನುಬ್ರಾ ವ್ಯಾಲಿ ಬರೀ ಡಿಸ್ಟಿಕ್ ಮೊನಸ್ಟ್ರಿ ನುಬ್ರಾ ವ್ಯಾಲಿಗೆ ಹೋಗ್ತಾ ಇದ್ದೀವಿ, ಡಿಸ್ಟಿಕ್ ಮೊನಸ್ಟ್ರಿಗೆ. ಸೊ ಈಗ ನಾವಿರೋದು ಪ್ರಾಪರ್ ಲಡಾಖ್ ವಿಲೇಜ್ಗಳು ಹೇಗಿರುತ್ತೆ ಹಾಗೆ ನೋಡ್ತಾ ಇರ್ಬೋದು. ಆ ಕಡೆ ಒರಿಜಿನಲ್ ಅವರೇ ಮಾಡಿರುವಂಥ ಇಟ್ಲಿಗಳು ಇದು, ಇಲ್ಲಿನ ಇಟ್ಟಿಗೆಗಳು. ಆ್ಯಂಡ್ ಮನೆ ಸುತ್ತಮುತ್ತ ಗಿಡ ಮರ, ತಂಪಾದ ಗಾಳಿ. ಯಾರು ಎದ್ದೇ ಇಲ್ಲ ಅವರು ಈ ಚಳಿಗೆ. ನಾವು ನಮ್ಮ ರೈಡ್ನ ಬೇಗ ಸ್ಟಾರ್ಟ್ ಮಾಡಿದ್ರೆ ಮತ್ತು ನಾವು ಅಂದ್ಕೊಂಡಿರೋಂಥ ಪ್ಲೇಸಸ್ನ ಕವರ್ ಮಾಡ್ಬೋದು. ಬೇಗ ಮುಗಿಸಿದ್ರೆ ಬೇಗ ನಮಗೆ ಒಳ್ಳೆಯದು. ಸೊ ಇಲ್ಲಿ ದಿನೇ ನೆಟ್ವರ್ಕ್ ಇಶ್ಯೂ ಆಗ್ತಿದೆ, ಜೊತೆಗೆ ದಿನೇ ಚಳಿ ಹೆಚ್ಚಾಗ್ತಾ ಹೋಗ್ತಾ ಇದೆ. ಸೊ ಸುಮ್ಮನೆ ನಾವು ತಳ್ಕೊಂಡು ಹೋಗೋಕ್ಕಿಂತ ಆದಷ್ಟು ಬೇಗ ನಮ್ಮ ಕಾರಣನ ಮುಗಿಸೋಣ. ಲಡಾಖ್ನಲ್ಲಿ ಹಂಗಂತ ಏನೋ ನೋಡಿ ಅಲ್ಲೆಲ್ಲ ಅಲ್ಲ ನೀಟಾಗೆ ಹೋಗೋಣ ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ಮಕ್ಕಳನ್ನು ಸ್ಟಾರ್ಟ್ ಮಾಡಿದ್ವಿ. ಆ್ಯಂಡ್ ನಾವು ಇವಾಗ ನುಬ್ರಾ ವ್ಯಾಲಿಗೆ ಹೊರಟಿದ್ದೀವಿ ನೋಡೋಕ್ಕೆ, ಹಾಗೂ ಡಬಲ್ ಹಂಪ್ ಕ್ಯಾಮಲ್ ನೋಡೋಕ್ಕೆ. ಸೊ ಲೆಟ್ಸ್ ಗೋ. ನೋಡಿ ನಮ್ಮ ಬ್ರದರ್ ಇನ್ನೂ ನಮ್ಮ ಜೊತೆನೇ ಇದ್ದಾರೆ. ಅವ್ರು ಲಡಾಖ್ ಮುಗಿಯೋ ತನಕ ನಮ್ಮ ಜೊತೆನೇ ಇರ್ತಾರೆ. कुछ बोलो कैमरे. कैसा था कल? आज बहुत ठंडे है. कल से हाँ, दिन पर दिन बढ़ता जा रहा है. हाँ, ನಾವು ಶಾಪಿಂಗ್ ಮಾಡಿದ್ದು ಒಳ್ಳೆಯದಾಯಿತು. ನಮ್ಮ ಬೈಕ್ ಲೈಫ್ ಮಿಸ್ಸಾಗಿ ಮಳೆ ಬಿಟ್ಟು ಬಂದಿದ್ದೀವಿ. ಇವಾಗ ಕೇಳ್ಕೊಂಡು ಹೋಗ್ತೀವಿ, ಇಲ್ಲ ಅಂದರೆ ಬರ್ತಾ ಇಟ್ಕೊಂಡೇ ಬರ್ತೀವಿ ನಾಳೆ. ಹಾಯ್ ಮತ್ತೆ ವೆಲ್ಕಮ್. ಎಂತಾಯಿತು ಗೊತ್ತಾ, ಪರ್ಮಿಟ್ ಇರಲಿಲ್ಲ ನನ್ನ ಹತ್ರ. ನಾನು ಆಲ್ರೆಡಿ ಒಂದು 20 ಕಿಲೋಮೀಟರ್ ಮುಂದೆ ಹೋಗ್ಬಿಟ್ಟಿದ್ದೆ. ಆ್ಯಂಡ್ ನಮಗೆ ದಾರಿಲಿ ನಮ್ಮ ಕರ್ನಾಟಕದ ಒಂದು ಗಾಡಿ ಸಿಕ್ತು. ಏನು ಖುಷಿ ವಿಷಯ ಅಂದರೆ ಅವರು ಕೂಡ ಆಲ್ ಇಂಡಿಯಾ ಟ್ರಿಪ್ ಮಾಡ್ತಾಯಿದ್ದಾರೆ. ಆ್ಯಂಡ್
ಅವ್ರದ್ದು ಆಲ್ರೆಡಿ 3 ಸ್ಟೇಟ್ಸ್ ಮುಗ್ದಿದೆ, ಹಿಮಾಚಲ್ ಪ್ರದೇಶ್, ಉತ್ತರಾಖಂಡ್ ಆ್ಯಂಡ್ ಇವಾಗ ಅವರು ಲೇ ಮಾಡ್ತಾ ಇದ್ದಾರೆ, ಲಡಾಖ್. ಆ್ಯಂಡ್ ಅವ್ರು ನಮಗೆ ಈಗ ಈ ಸರ್ಕ್ಯೂಟ್ನಲ್ಲಿ ಸಿಗ್ತಾರೆ, ಲೇ ಸರ್ಕ್ಯೂಟಲ್ಲಿ ಪೂರ್ತಿ ಲಡಾಖ್ನ ನಮ್ಮ ಜೊತೆನೇ ಮಾಡ್ತಾರೆ. ಆ್ಯಂಡ್ ಸ್ನೋಫಾಲ್ ಸ್ಟಾರ್ಟ್ ಆಗಿದೆ ಗುರು. ಕೈ ಗ್ಲೌಸ್ ತೆಗೆದಿರಲಿಲ್ಲ, ನಾನು ಮರ್ತು ಬಂದಿದ್ದೆ ಅಂಗಡಿಯಲ್ಲೇ ನೆನ್ನೆ ಬೈ ಮಾಡಿದ್ದವನು. ಸೊ ಮತ್ತೆ ಹೋಗಿ ಸಿಟಿಯಲ್ಲಿ ಇಸ್ಕೊಂಡು ಆ್ಯಂಡ್ ಅಲ್ಲಿ ಪರ್ಮಿಟಿಗೋಸ್ಕರ ಅಲ್ಲಿ ಇಲ್ಲಿ ಅಂತ ಬರೀ ಸುತ್ತಾಡಿ 4 ಗಂಟೆ ವೇಸ್ಟ್ ಮಾಡಿಬಿಟ್ಟೆ ಗುರು. 11:15 ಇವಾಗ. ನಾವು ಹೊರಟಿದ್ದು 7:30 8 ಗಂಟೆಗೆ ನಾನು ಹೊರಟಿದ್ದು, ಈಗ 11. ಸೊ ಆದಷ್ಟು ಬೇಗ ಹೋಗೋಣ. ದಯವಿಟ್ಟು ಜಾಸ್ತಿ ವೀಡಿಯೋ ಮಾಡೋಕ್ಕಾಗಲ್ಲ, ಚಳಿ ಇದೆ. ಸೊ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ಮೀ. ಮುಂದೆ ಹೋಗೋಣ. ಅವ್ರ ಹೆಸರು ಅನಿಲ್ ಅಂತ, ಅನಿಲ್ ಕುಮಾರ್ BN ಅಂತ. ಆ್ಯಂಡ್ ಅವ್ರು ಕೂಡ ಆಲ್ ಇಂಡಿಯಾ ಟ್ರಿಪ್ಪಲ್ಲಿದ್ದಾರೆ. ಸೋಲೋ, ನಾವು ಸೋಲೋ, ಯಾರೊಬ್ಬರು ಸಿಗ್ತಾರೆ ಗುರು. ಸ್ನೋಫಾಲ್ ಸ್ಟಾರ್ಟ್ ಆಯಿತು, ಲೆಟ್ಸ್ ಗೋ. ಒಂದು ಬೇಜಾರಾದಂಥ ವಿಷಯ, ನೀವು ಮುಂದೆ ನೋಡ್ತಾ ಇದ್ದೀರಲ್ಲ, ಫುಲ್ ಸ್ನೋ. ಈ ಕಾರಣಕ್ಕಾಗಿ ಬಿಡ್ತಾ ಇಲ್ವಂತೆ. ಆ್ಯಂಡ್ ಐ ಡೋಂಟ್ ನೋ ವೈ. ಪ್ಲೀಸ್ ಹೇಗಾಗಿ ಮಾಡಿ ಹೋಗೋಕ್ಕೆ ಏನಾದ್ರು ಒಂದು ಚಾನ್ಸ್ ಇದ್ದರೆ ಹೋಗ್ಬಿಡ್ಲಿ ಅಂತ ಬೇಡ್ಕೊತೀನಿ. ಯಾಕಂದರೆ ನಾವು ತುಂಬ ಇಷ್ಟಪಟ್ಟು ಆ್ಯಂಡ್ ಖುಷಿಯಿಂದ ಬಂದಂಥ ಜಾಗ ಇದು. ನಮ್ಮ ಫೇವ್ರೇಟ್ ಆ್ಯಂಡ್ ಎಲ್ಲ ಬೈಕರ್ಸ್ನ ಫೇವ್ರೇಟ್ ಜಾಗ. ಈ ಜಾಗನ ನಾವು ಕವರ್ ಮಾಡಲಿಲ್ಲ ಅಂದರೆ ಅಟ್ಲೀಸ್ಟ್ ಮುಂದಿಂಗ್ಲ ಒಂದು ಸಲ ನಮ್ಮ ಸ್ಪ್ಲೆಂಡರ್ ಹೋಗ್ಬಿಟ್ರೆ ಖುಷಿ ಪಟ್ಬಿಡ್ತೀವಿ ಗುರು. ದೇವರೇ ಹೇಗಾದರೂ ಮಾಡಿ ಪುಷ್ ಮಾಡಿ ಸ್ವಲ್ಪ ನಮ್ಮನ್ನು ತಳ್ಳಿಬಿಡು ಅಲ್ಲಿ ತನಕ. ನಾವು ಕಲ್ತ್ಕೊಬಿಡ್ತೀವಿ ಅಲ್ಲಿಗೆ. ಆ್ಯಂಡ್ ದೇವನಾಥ, ಕೇದಾರೇಶ್ವರ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ ನಮೋ. ದೇವರೇ ಪ್ಲೀಸ್ ಕಳಿಸ್ಬಿಡಪ್ಪ ನಮ್ಮನ್ನ ಅಲ್ಲಿ ತನಕ. ತುಂಬ ಬೇಜಾರಾಗುತ್ತೆ ಗುರು. ಕರ್ನಾಟಕದಿಂದ ಅದು 4,000 ಕಿಲೋಮೀಟ್ರು ಅರೌಂಡ್ ಬಂದು ಇಲ್ಲಿ ತನಕ ಇನ್ನು ಸ್ವಲ್ಪನೇ ದೂರ ಇದೆ ಕಾರ್ದಿಂದ. ಅಲ್ಲಿಂದ ಇನ್ನೊಂದು 200 300 ಅಥವಾ 500 ಇದೆ ಇಲ್ಲಿಂದ. ಆ ಎರಡು ನೋಡ್ದಲೇ ಹೋಗ್ಬೇಕಾಗ್ತಾ ಇದೆ ಅಂದರೆ ಬೇಜಾರಾಗ್ಬಿಡುತ್ತೆ. ಸೊ ಬಿಡಲ್ಲ, ನಾವು ಯಾವುದೇ ಕಾರಣಕ್ಕೂ ಬಿಡಲ್ಲ. ನಮ್ಮನ್ನು ನಾವು ಇದಕ್ಕೆಲ್ಲ ರೆಡಿ ಮಾಡ್ಕೊಂಡಿದ್ದೀವಿ ಆ್ಯಂಡ್ ನಾವು ಇದನ್ನು ಮಾಡೇ ಮಾಡ್ತೀವಿ. ಸೊ ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಆಲ್ ವಿಲ್ ವೇಟ್ ವಿತೌಟ್ ಲೇಟ್. ಸ್ನೋಫಾಲ್ ನೋಡ್ತಾ ಇದ್ರೆ ಒಂದು ಕಡೆ ಖುಷಿ, ಒಂದು ಕಡೆ ಬೇಜಾರು. ಖುಷಿ ಏನಪ್ಪ ಅಂತಂದರೆ ನಮ್ಮ ಲೈಫಲ್ಲಿ ಫಸ್ಟ್ ಟೈಮ್ ಸ್ನೋಫಾಲ್ ನೋಡ್ತಾ ಇರೋದು. ಆ್ಯಂಡ್ ಬೇಜಾರು ಏನಂದರೆ ಇದರಿಂದ ನಾವು ಹೋಗ್ತಾ ಇರುವಾಗ ದಾರಿ ನಿಂತು ಹೋಗ್ತಾ ಇದೆಯಲ್ಲ ಅನ್ನೋದೇ ಬೇಜಾರು. ದೇವ್ರು ನಮ್ಮ ಜೊತೆ ಇದ್ದಾರೆ, ನಾವು ಮುಂದೆ ಹೋಗ್ತೀವಿ, ಅಚೀವ್ ಮಾಡ್ತೀವಿ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ ನಮೋ. ಸ್ನೋ ಬರ್ತಾ ಜಾಸ್ತಿ ಆಗ್ತಾಯಿದೆ. ನೀವು ನೋಡ್ಬೋದು, ಕೈ ಹಿಂಗೆ ಹಿಡ್ಕೊಂಡ್ರೆ ಸ್ನೋ ಬೀಳ್ತಾ ಇದೆ ಗುರು. ಇಲ್ಲಿ ಕೈ 10 ನಿಮಿಷ ಹಿಡ್ಕೊಂಡ್ರೆ ಒಂದು ಅರ್ಧ kg ಸ್ನೋ ತೊಗೊಂಡು ಹೋಗ್ಬೋದು ಮನೆಗೆ, ಹಂಗೆ ಸ್ನೋ ಬೀಳ್ತಾ ಇದೆ. ನಾನು ಡಿಸೈಡ್ ಮಾಡಿದ್ದೀನಿ ಈ ಸಲ ಲದಾಖ್ ಸ್ಟಾಪ್ ಮಾಡ್ತಾಯಿದ್ದೀನಿ. ಯಾಕಂದರೆ ಪ್ರಾಜೆಕ್ಟ್ ಹಿಮಾಂಕಂಡರಲ್ಲಿ ವರ್ಲ್ಡ್ಸ್ ಹೈಯೆಸ್ಟ್ ಮೋಟರಬಲ್ ರೋಡ್ ಮತ್ತು ಇನ್ನೊಂದು ಓಪನ್ ಆಗ್ತಿದೆ ಉನ್ಮಿಂಗ್ಲ ಬಿಟ್ಟು ಒಂದು. ಅದಕ್ಕೆ ನಾನು ನೆಕ್ಸ್ಟ್ ಇಯರ್ ಬರ್ತೀನಿ, ಆಗ ಕಂಪ್ಲೀಟ್ ಸರ್ಕ್ಯೂಟ್ ಮಾಡ್ತೀನಿ. ಆ್ಯಂಡ್ ಇವಾಗಿಗೆ ನಾವು ವಾಪಸ್ ಹೊರಡ್ತೀವಿ ನಮ್ಮ ಸ್ನೇಹಿತರು ರೂಮಿಗೆ. ನೋಡ್ಗುರು ಸ್ನೋ, ಅಯ್ಯೋ ಅಯ್ಯೋ ಅಯ್ಯೋ, ನೋಡ್ತಾ ಇದ್ದೀರಾ ಸ್ನೋ? ಯಪ್ಪ ಬ್ಯಾಗು
ಜಾಸ್ತಿ ಆಗ್ತಾಯಿದೆ ಗುರು. ಬ್ರೋ ಸಖತ್ತಾಗ್ತಾಯಿದೆ ಗುರು. ಬ್ರೋ ಒಂದೊಂದು ಬೀಳ್ತಿದ್ದಿದ್ದು ಕಂಟಿನ್ಯೂಸ್ ಇಷ್ಟೊಂದು ಜೂಟಾದರೆ ಗ್ರೇಟು. ನಾವು ಜೂಟಾಗ್ಬಿಡೋಣ. ಅಪ್ಪ ನಮಗೂ ಒಂದು ಆಪ್ಷನ್ ಇತ್ತು ಆ ಥರ, ಟೆಂಪೋಗೆ ಗಾಡಿ ನಮ್ಗಳದ್ದು ಹಾಕಿ ಅದರೊಳಗಡೆ ನಾವು ಕೂತ್ಕೊಂಡು ನುಬ್ರಾ ತನಕ ಕರ್ಕೊಂಡು ಹೋಗ್ತಾರೆ. ನುಬ್ರಾ ಆದಮೇಲೆ ನಾವು ನಮ್ಮ ಬೈಕಲ್ಲಿ ವಾಪಸ್ ಹೋಗ್ಬೋದಾಗಿತ್ತು. ಲೈಕ್ 8,000 7,000 ಕೇಳ್ತಾಯಿದ್ರು. ಆ್ಯಂಡ್ ಬಟ್ ನನಗದು ಇಷ್ಟ ಆಗಲಿಲ್ಲ ಗುರು. ಮಾಡಿದ್ರೆ ನಮ್ಮ ಬೈಕಲ್ಲೇ ಮಾಡಬೇಕು, ಅಥವಾ ಅಟ್ಲೀಸ್ಟ್ ಬೈಕ್ನ ರೆಂಟಿಗೆ ತೊಗೊತೀಯೋ ಮಾಡ್ತೀಯೋ ಮಾಡು, ಬೈಕಲ್ಲಿ ಮಾಡಬೇಕು. ಆಲ್ಮೋಸ್ಟ್ ಅವರೆಲ್ಲ ಕಾರ್ಪೊರೇಟ್ ಇದ್ದಾರೆ, ಅವ್ರಿಗೆ ಮತ್ತೆ ಚಾನ್ಸ್ ಸಿಗಲ್ಲ ಈ ಥರ ಸ್ಟ್ರೆಚ್ಚಲ್ಲಿ ಬರೋದು. ಸೊ ಹಾಗಾಗಿ ಅವರು ಮಾಡ್ತಾಯಿದ್ದಾರೆ. ನಾವು ಆಗಲ್ವಲ್ಲ, ನಾವು ಅಲೆಮಾರಿ ಜೀವನ ನಮ್ಮದು, ಕಂದ ಕೇಳೋ ನಮ್ಮ ಪಾಡು ಅಂತ ಆಡ್ಕೊಂಡು ಹೋಗೋದು. ಫಕ್ ಆಗ್ತಿಲ್ಲ ಬ್ರೋ. ಇಂಡಿಯಾನ ವೈಟ್ ಕಲರ್ ಮೇಲೆ ಸ್ನೋ ಕೂತಿರೋದು ಹಂಗೆ ಸ್ನೋ ಆಗಿಬಿಟ್ಟಿದೆ. ನಾವು ಆಫ್ ರೋಡಿಂಗ್ ಆಫಲ್ಲೇ ಹೋಗೋಣ. ಸೊ ವೈಸರ್ ಮುಚ್ಕೊಂಡ್ಬಿಡ್ತೀನಿ ಗುರು, ಕಣ್ಣಿಗೆ ಬೀಳ್ತಾಯಿದೆ, ಆಗ್ತಾಯಿಲ್ಲ. ನಿಜ ಒಳಗಡೆನೂ ಫಾಗ್ ಕಂಪ್ಲೀಟ್ ಆಗ್ತಾಯಿದೆ. ನಮಗೆ ಇಲ್ಲಿಂದ ಇಲ್ಲ ಅಂದರೂ 1 hour ಬೇಕು ನಾವು ಡೌನ್ಗೆ ಹೋಗೋಕ್ಕೆ. ಪೆಟ್ರೋಲ್ ಏನು ಅಷ್ಟೊಂದು ಕುಡಿಯಲ್ಲ ಅನ್ಸುತ್ತೆ ಇವಾಗ ಹೋಗೋ ಪೆಟ್ರೋಲು. ಬಟ್ ಆದರೂ ನಾವು ಹುಷಾರಾಗಿ ಹೋಗಬೇಕು. ನಮ್ಮ ಹುಷಾರಲ್ಲಿ ಮುಂದೆ ಕಡೆಯಿಂದ ದೊಡ್ಡ ದೊಡ್ಡ ಗಾಡಿಗಳು ಬರ್ತಾ ಇರುತ್ತೆ. ಸ್ನೋ ಬೇರೆ, ರೋಡ್ ಗ್ರಿಪ್ಪು, ಚಳಿ ನೋಡ್ತಾ ಇದ್ದೀರಲ್ಲ, ಸ್ನೋ ಹೆವಿ ಆಗ್ತಾಯಿದೆ ಗುರು. ಆಗಲ್ಲ. ನಾವಿವಾಗ ಬಿಡ್ತಾಯಿದ್ದೀವಿ ನಮ್ಮ ಒಂದು ಲದಾಖ್ ಸರ್ಕ್ಯೂಟ್ನ. ಎಕ್ಸ್ಪ್ಲೋರ್ ಮಾಡಿದ್ವಿ, ಅದನ್ನು ನಾವು ಹಾಕ್ತೀವಿ. ಇಲ್ಲಿ ತನಕ ಬಂದಿರೋ ವೀಡಿಯೋನೂ ಹಾಕ್ತೀವಿ. ಬಟ್ ಆದರೆ ಮುಂದಿಂದ ಹಾಕೋಕ್ಕಾಗಲ್ಲ, ಯಾಕಂದರೆ ನಾವು ಹೋಗಿಲ್ಲ. ನಾವು ಬರ್ತೀವಿ. ಟಾಟಾ ಬೈ ಬಾಯ್. ಅವರು ನಮ್ಮ ಜೊತೆ ಬಂದಿರೋರು, ನೀವು ಇನ್ಸ್ಟಾಗ್ರಾಮ್ ID ಕಾಣಿಸ್ತಾ ಇರ್ಬೋದು. ಅವರು ನಮ್ಮ ಥರನೇ 12 ಜ್ಯೋತಿರ್ಲಿಂಗ 4 ಧಾಮ ಆಲ್ ಇಂಡಿಯಾ ಟ್ರಾವೆಲ್ ಮಾಡ್ತಾಯಿದ್ದಾರೆ. ಸೊ ಅವ್ರಿಗೂ ಸಪೋರ್ಟ್ ಮಾಡಿ, ಅವ್ರ ಯೂಟ್ಯೂಬ್ ಚಾನಲ್ನು ಸಬ್ಸ್ಕ್ರೈಬ್ ಮಾಡಿ, ಹೆಲ್ಪ್ ಮಾಡಿ ಗುರು. ಆ್ಯಂಡ್ ನಾವು ನಮ್ಮ ಪಯಣ ಮುಂದೆ ಒರ್ಸೋಣ. ಸ್ಪಿತಿ, ಆಮೇಲೆ ಕೇದಾರ್ನಾಥ್, ಆಮೇಲೆ ಮುಂದೆ ಯಾವುದು ನೋಡೋಣ. ಜೈ ಶ್ರೀರಾಮ್, ಜೈ ಶ್ರೀರಾಮ್. ಜೂಲೆ ಎಲ್ರಿಗೂ ನಮಸ್ಕಾರ. ಹಾಯ್ 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 ಹಾಯ್. ಈಗ ನಾವು ಹೊರಟಿದ್ದೀವಿ ನಮ್ಮ ಮನಾಲಿ ರೂಟಿಗೆ. ಲದಾಖ್ ಆಗಲಿಲ್ಲ, ಇಟ್ಸ್ ಓಕೆ. ಸಮ್ಟೈಮ್ ವಿ ನೀಡ್ ಟು ಸ್ಯಾಕ್ರಿಫೈಸ್ ಸಮಥಿಂಗ್ ಫಾರ್ ಸಮಥಿಂಗ್ ಅಂತಾರೆ. ಸೊ ಈಗ ನಾವು ನಮ್ಮ ಮನಾಲಿ ಕಡೆ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ನಿಮ್ಗೇನಪ್ಪ ಒಂದು ವಿಷಯ ಹೇಳೋಕ್ಕೆ ಅಂತ ವಿಡಿಯೋ ಸ್ಟಾರ್ಟ್ ಮಾಡಿಕೊಂಡೆ ಅಂದರೆ, ನಂಗೆ ಲೇ ಬಿಟ್ಟು ಹೋಗೋಕ್ಕೆ ಮನಸ್ಸು ಬರ್ತಾಯಿಲ್ಲ. ಏನು ಯಾಕೋ ಒಂಥರ ತುಂಬ ಕನೆಕ್ಷನ್ ಆಗ್ಬಿಡ್ತು ಆ 4-5 ಜನ ಹುಡುಗರ ಜೊತೆ. ಅವ್ರು ಹೆಂಗೆ ನನ್ನ ಟ್ರೀಟ್ ಮಾಡಿದ್ರು ಅಂದರೆ, ನಾನು ಅವ್ರ ದೊಡ್ಡಣ್ಣ ಇರ್ಬೋದು, ಅಥವಾ ನಾನು ಅವ್ರ ಮನೆ ಹುಡುಗನೋ, ರಿಲೇಟಿವೋ, ಅಥವಾ ಕ್ಲೋಸ್ ಫ್ರೆಂಡೋ, ಈ ಥರ ಟ್ರೀಟ್ ಮಾಡಿಬಿಟ್ರು ಗುರು. ನನಗದು ತುಂಬ ಹೆಂಗೆ ಅಂದರೆ ಮನ್ಸಿಗೆ ಒಳಗಡೆ ಹಚ್ಕೊಂಡ್ಬಿಡ್ತು. ಸೊ ಹಾಗಾಗಿ ತುಂಬ ಫೀಲ್ ಮಾಡ್ತಾಯಿದ್ದೀನಿ. ಸೊ ಅವ್ರಿಗೊಂದು ಪಾರ್ಟಿ ಕೊಡ್ತಾಯಿದ್ದೆ ಇವತ್ತು ಸಂಜೆ. ಇನ್ನೊಂದು 2 ದಿವಸ ಟ್ರಿಪ್ ಇನ್ನು 4 ದಿವಸಕ್ಕೂ ಲಡಾಖ್ ಸರ್ಕ್ಯೂಟ್ ಮುಗಿಸ್ಕೊಂಡ್ಬಂದು ಫೈನ್.
ನೆಕ್ಸ್ಟ್ ಬಂದಾಗ ಅವರಿಗೆ ಭರ್ಜರಿಯಾಗಿ ಒಂದು ಪಾರ್ಟಿ ಕೊಡಿಸ್ತೀನಿ, ಅದು ನನ್ನ ಕಡೆಯಿಂದನೇ. ಆ್ಯಂಡ್ ಈಗ ನಾವು ಮನೇಲಿಗೆ ಹೋಗೋಣ. ಆಗ್ತಾಯಿಲ್ಲ ಯಾಕೋ ಮನಸ್ಸು. ತುಂಬ ಡೀಪಾಗಿ ಒಂಥರ ಏನೋ ಕನೆಕ್ಷನ್ ಬಂದಂಗೆ ಆಗ್ಬಿಡ್ತು. ನಂಗೆ ಜಮ್ಮುಲ್ ಹಂಗೆ ಆಗಲಿಲ್ಲ, ಇಲ್ಲ ಆಗ್ಬಿಡ್ತು. ನೀವು ನೋಡ್ತಾ ಇರ್ಬೋದು, ಆಲ್ಮೋಸ್ಟ್ ಲೇಡಿ ಪೊಲೀಸ್ಗಳೇ ಇದ್ದಾರೆ ಇಲ್ಲೆಲ್ಲ. ಲೇಡೀಸ್ ಡಾಮಿನೆನ್ಸು ಇಲ್ಲಿ. ಜಾಸ್ತಿ ಆ ಥರ ಆದಾಗ ಅಜಾಬ್ದಿಂದ ಇದು ಹೋಗ್ಬಿಡ್ಬೇಕಂತೆ. ಜಾಸ್ತಿ ಆ ಥರ ಪೇನ್ ಆಯಿತು ಅಥವಾ ಫೀಲ್ ಆಗ್ತಿದ್ದೀನಿ ಅಂತೇಳಿ ಅಲ್ಲೇ ಉಳ್ಕೊಂಡ್ರೆ ಆ ಜಾಗದಿಂದ ಬರೋಕ್ಕಾಗಲ್ಲ. ಸೊ ಲೆಟ್ಸ್ ಟೇಕ್ ಅವರ್ ನೆಕ್ಸ್ಟ್ ಸ್ಟೆಪ್. ನಮ್ಮ ಮುಂದಿನ ಹೆಜ್ಜೆ ಇಡೋಣ ಮನಾಲಿ ಕಡೆಗೆ. ಸ್ಪಿತಿ ಆ್ಯಂಡ್ ಮನಾಲಿ ನೋಡಿ ನಾವು ಹೋಗೋಣ ಉತ್ತರಾಖಂಡ್ ಕೇದಾರ್ನಾಥನ್ನು ದರ್ಶನಕ್ಕೋಸ್ಕರ ಆದಷ್ಟು ಬೇಗ. ಹರ ಹರ ಮಹಾದೇವ, ಶ್ರೀ ಶಂಭೋ.